ಅದು ಎಷ್ಟು ಪ್ರಾಬ್ಲಮ್ ಇರ್ತಿದ್ರೆ ಸ್ವಲ್ಪ ಬ್ಲಡ್ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಮೈ ಗಾಡ್ ಡಾಕ್ಟರ್ ಹೋಗ್ಬೇಕು, ಓ ಮೈ ಗಾಡ್ ಅದಕ್ಕೆ ಹೋಗಿ. He was chronic diabetic in 1950s, 1940s. Can you imagine that? The kind of struggle he went through, the kind of reading which he did. ಅವರ ಬರಹ ಮತ್ತು ಬದುಕು ನಾವು ಕಲಿಬೇಕಾದದ್ದು ತುಂಬ ಇದೆ. ಇನ್ಫ್ಯಾಕ್ಟ್ ನಾವು ಅದು ನೋಡಿದಾಗ ನಮ್ಮ ಬದುಕು ಎಷ್ಟು ಚುರುಕಾಗ ಅಂತ ಅನಿಸ್ತದೆ. ಕೆಲವರು ಬೇಸರ ಆಗೋ ನಮ್ಮ ಮಾತನ್ನು ಕೇಳಿದ್ರೆ, ಬಟ್ ಅದು ನನಗೆ ನನ್ನ ಮನದಾಳದ ಮಾತು. ಆ ಬದುಕು, ಆ ನೋವು, ತಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಬದಿಗಿರಿಸಿ ಆ ಒಂದು ಒತ್ತಡ, in a time there was every moment an effort to ensure that he does not get this place. It's a reality. ನಾವು ವಾಸ್ತವವಾಗಿ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ನಾವಂತಹ ನೀಚ ಯಾರಿರೋದಿಲ್ಲ. ತುಂಬಾನೇ ರಾಜಕೀಯ ಒತ್ತಡವನ್ನು ಕಾಣುತ್ತವ್ರೆ. ಅವರಿಗೆ ಇವತ್ತು ನಾವು ಗೌರವ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯದ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಮಾತಾಡಬೇಕಾದ್ರೆ ಎರಡು ಹೇಳ್ತೀನಿ. ಗಾಂಧಿ ಈ ದೇಶದ ಇತಿಹಾಸ ಆದರೆ ಅಂಬೇಡ್ಕರ್ ಈ ದೇಶದ ಭವಿಷ್ಯ. ಅಂಬೇಡ್ಕರ್ ಈ ದೇಶದಲ್ಲಿ ಸಮಾನತೆ, ಈ ದೇಶದಲ್ಲಿ ಅಭಿವೃದ್ಧಿ, ಈ ದೇಶದಲ್ಲಿ ಒಂದು ಅದ್ಭುತವಾದಂತಹ ಬದುಕು ಜನ ಕಾಣ್ತಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಚಿಂತನೆಯ ಮೂಲಕ ಮಾತ್ರವೇ ಸಾಧ್ಯವಾಗಿರುವಂಥದ್ದು. ಇವತ್ತು ನಾವು ವೈಜ್ಞಾನಿಕ ಚಿಂತನೆ ಅಂತೀವಿ, ನಮ್ಮ ವಿದ್ಯೆ ಅಂತೀವಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತೀವಿ, ಎಲ್ಲವೂ ನೋಡಿದಾಗ ಎಲ್ಲಿ ಅಂಬೇಡ್ಕರ್ನ ನಾವೊಂದು ಪೂಜೆ ಮಾಡುವಂತಹ ಮಟ್ಟಕ್ಕೆ ಉಳಿಸ್ಕೊಳ್ಳೋದ್ರೆ ನನ್ನ ಜೀವನದ ಭಾಗವನ್ನಾಗಿ ನಾವು ಮಾಡಿಕೊಳ್ಳೋದಿದ್ರೆ, ನಮ್ಮ ಚಿಂತನೆಯ ಭಾಗವಾಗಿ ಮಾಡಿಕೊಳ್ಳದೇ ಇದ್ರೆ, ನಮ್ಮ ಚರ್ಚೆಯ ಭಾಗವಾಗಿ ಮಾಡಿಕೊಳ್ಳದೇ ಇದ್ರೆ, ಐ ಥಿಂಕ್ ನಾವು ಅಂಬೇಡ್ಕರ್ಗೆ ಮಾಡುವಂಥ ದೊಡ್ಡ ಅವಮಾನ. ನಾನು ಬೇಸರ ಮಾಡ್ಕೊಬ್ರಿ ಯಾರನ್ನು ಹೇಳೋದನ್ನ, ಬಟ್ ಅದು ನನ್ನ ಮನದಾಳದ ಮಾತು. ಹಾಗೆ ನನಗೆ ಅಂಬೇಡ್ಕರ್ ಈಸ್ ನಾಟ್ somebody who is dead and gone. ಕ್ಷಣ ಯೋಚನೆ ಮಾಡಿ. ನಾವಿರೋ ಥಾಟ್ ಆಫ್ social justice to be lived. He has a thought of a life which is fulfilling, opportunities for every soul under the sun. ಸರಿ, ಅದು ಕನ್ನಡದಿಂದ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದು ಕಾರಣ ಯಾಕೆ ನಾನು ಅದು ಓದಿ ಇರ್ತೀವಿ. ಅಂಬೇಡ್ಕರ್ ನಾವು ಭಾಗವಾಗಿದ್ದು ಆಸ್ ಎ ಲಾಯರ್, ಆಸ್ ಎ ಪ್ರಾಕ್ಟಿಸಿಂಗ್ ಲಾಯರ್, ನಾನು ಹಾಕುವ ಪ್ರತಿ ಪೆಟಿಷನ್ಗೂ ಪ್ರತಿ ಸಲ ನಾನು ಓದಬೇಕಾದ್ರೆ ನನಗೆ ಕಣ್ಣಿಗೆ ಕಾಣೋದು ಅಂಬೇಡ್ಕರ್. ಇನ್ಫ್ಯಾಕ್ಟ್ ಅದು ಜನಪರವಾಗಿರುವಂಥ ಇದು, ನಾಟ್ ಸಮಥಿಂಗ್ ಎಲ್ಸ್. ಇವತ್ತಿನ ಪರಿಸ್ಥಿತಿ ನನಗೆ ತುಂಬ, ಇದಕ್ಕೆಲ್ಲ ಚರ್ಚೆಯನ್ನು ಅವರು ಅವತ್ತು ಮಾಡಿದ್ರು. ನಾವು ಕುರಾನು, ಬೈಬಲು, ಭಗವದ್ಗೀತೆ ಅದು ಯಾರು ಹೇಳ್ತಾರೋ ಗೊತ್ತಿಲ್ಲ, ಯಾವತ್ತೂ ಓದಿಲ್ಲ, ನೋಡಿಲ್ಲ, ತಿಳ್ಕೊಂಡಿಲ್ಲ, ಪ್ರಯತ್ನವೂ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಕೋರ್ಟ್ಗಳಲ್ಲಿ ನ್ಯಾಯಾಧೀಶರನ್ನು ಹೇಳಬೇಕಾದ ಅವಶ್ಯಕತೆ ದುರಂತ. ನಾವು ನಮ್ಮ ಜೀವನದ ಭಾಗವನ್ನಾಗಿ, ನಮ್ಮ ವ್ಯವಸ್ಥೆಯ ಭಾಗವನ್ನಾಗಿ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ನಮಗೆ. ಸೊ ರೆಲೆವೆಂಟ್. ಐ ಡೋಂಟ್ ನೋ, ಪರಿಸ್ಥಿತಿ ಬರ್ತದೆ. I become extremely angry. I'm an activist. He was such. ನೀವು ಭಾಷಣವನ್ನು ಕೇಳಿದಾಗ, ಆ ನಿಷ್ಠುರತೆ ನೀವು ಕೇಳಿದಾಗ, ನೀವು ಪ್ಲೀಸ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸಾಕಷ್ಟು ಅವರ ಭಾಷೆಯನ್ನು ಕೇಳಿ. ಇನ್ಫ್ಯಾಕ್ಟ್ ನನಗೆ ನಾವು ಆಮ್ ಲಾಯರ್, ಒಂದು ಕಾನೂನಿನ ಒಂದು ಜಾರ್ಗನ್ ಅಂತಿದೆ, ಅದರ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಂತಿದೆ, ಎಸೆನ್ಷಿಯಲ್ ಕ್ರೈಮ್ಸ್, ಅವುಗಳನ್ನ ಉಪಯೋಗಿಸ್ತಿರ್ತೀವಿ ಪ್ರತಿಯೊಂದು ಕಡೆ ಹೋಗ್ತಾರೆ. ಸೊ ಅದು ಮಾಡಬೇಕಾದಾಗ ನನಗೆ ಯಾವತ್ತೂ ಜ್ಞಾಪಕ ಬರುವಂಥದ್ದು ಅಂಬೇಡ್ಕರ್ ಅವರೊಂದು ಸ್ಪೀಚ್ನ ನೀವು ಕೇಳಿ, ಕ್ಲಾರಿಟಿ ಆಫ್ ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ, ಒಂದು ಚಿಂತನೆಯ ಕ್ಲಾರಿಟಿ, ಅದರ ಒಂದು
presentation. Otherwise, I have developed diction, ಭಾಷೆಯ diction. ನ್ಯಾಷನಲ್ ಲಾ ಸ್ಕೂಲ್ ಜೊತೆಗೆ ದಲಿತ ವಕೀಲರಿಗಾಗಿ ನಮ್ಮಲ್ಲಿ ಕಂಡಂಥದ್ದು ತುಂಬ ನೋವಿನ ಸಂಗತಿ. ಆರ್ ಇನ್ 22 ಬಂದು ಹೇಳ್ತಾನೆ, ದಲಿತ ವಕೀಲ ತುಂಬ ಬ್ರೈಟ್ ಬಾಯ್ ಸರ್, ನನಗೆ ಇವತ್ತಿಗೂ ಒಂದು ಇವತ್ತು ಫೇಕ್ ಸರ್ಟಿಫಿಕೇಟ್ ನೀವು ಸತ್ಯ ಅಂಬೇಡ್ಕರ್ ಮಾತ್ರ ಹಕ್ಕು ನನಗಿಲ್ಲ. ಯು ಆರ್ ನಾಟ್ ಟಾಕಿಂಗ್ ಆಫ್ ರೈಟ್ಸ್, ಯು ಹ್ಯಾವ್ ನಾಟ್ ಆಲ್ಸೋ ಟಾಕ್ ಅಬೌಟ್ ಅಂಬೇಡ್ಕರ್, ಮಾತಾಡೋ ಹಕ್ಕು ನಮಗಿಲ್ಲ ಅಂತ. ಅದಕ್ಕೆ ನಮ್ಮ ಪ್ರತಿಯೊಬ್ಬರು ಅದಕ್ಕೆ ಇವತ್ತು ನನಗೆ ಅಂಬೇಡ್ಕರ್ ಬಗ್ಗೆ ನಾವು ಸ್ಥಿತಿ ನನ್ನ ಚಿಂತನೆ ಮತ್ತನ್ನ ರಾಜಕೀಯವನ್ನೇ ದಾಳವಾಗಿಟ್ಟಂತ ಒಂದು ಸಣ್ಣ ಪೋಸ್ಟ್ ಆಗಿ ಜನ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಒಬ್ಬ ಈ ದೇಶದ ಯೂನಿಯನ್ ಲಾ he says I am going to tender my resignation because women in this country are more ಮಾಡಬೇಕಲ್ಲ. I think that makes me a conviction. That's Ambedkar. ದಾದು ನಂಬಿದ ಮನೇಲಿ ಕ್ವಾರ್ಟರ್ಸ್ ಕೊಟ್ಟು ಅಲ್ಲಿ ಹೋಮ ಮಾಡಿಸ್ತಾನೆ. ಸೈಂಟಿಸ್ಟ್ ಈಸ್ ಆಸ್ಟ್ರೋಫಿಸಿಕ್ಸ್. ಯಾವ ದೇಶದಲ್ಲಿ ಇಂದಿನ ವೈಜ್ಞಾನಿಕ ಚಿಂತನೆ ಯಾವುದು? ಹಾಗಾಗಿ ಅಂಬೇಡ್ಕರ್ ನನಗೆ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಇವತ್ತಿಗೂ ಒಂದು ಇವತ್ತು ಫೇಕ್ ಸರ್ಟಿಫಿಕೇಟ್ ನೀವು ಸತ್ಯ ಅಂಬೇಡ್ಕರ್ ಮಾತಾಡೋ ಹಕ್ಕು ನನಗಿಲ್ಲ. ಯು ಆರ್ ನಾಟ್ ಟಾಕಿಂಗ್ ಆಫ್ ರೈಟ್ಸ್, ಯು ಹ್ಯಾವ್ ನಾಟ್ ಆಲ್ಸೋ ಟಾಕ್ ಅಬೌಟ್ ಅಂಬೇಡ್ಕರ್, ಮಾತಾಡೋ ಹಕ್ಕು ನಮಗಿಲ್ಲ ಅಂತ. ಅದಕ್ಕೆ ನಮ್ಮ ಪ್ರತಿಯೊಬ್ಬರು ಅದಕ್ಕೆ ಇವತ್ತು ನನಗೆ ಅಂಬೇಡ್ಕರ್ ಬಗ್ಗೆ ನಾವು ಸ್ಥಿತಿ ನನ್ನ ಚಿಂತನೆ ಮತ್ತನ್ನ ರಾಜಕೀಯವನ್ನೇ ದಾಳವಾಗಿಟ್ಟಂತ ಒಂದು ಸಣ್ಣ ಪೋಸ್ಟ್ ಆಗಿ ಜನ ಏನೆಲ್ಲ ಸರ್ಕಸ್ ಮಾಡ್ತಾರೆ. ಒಬ್ಬ ಈ ದೇಶದ ಯೂನಿಯನ್ ಲಾ he says I am going to tender my resignation because women in this country are more ಮಾಡಬೇಕಲ್ಲ. I think that makes me a conviction. That's Ambedkar. ಯಾಕಂದರೆ ವೆಂಕಟೇಶ್ ಅವ್ರದ್ದು ಭಾಷಣದಲ್ಲಿ ಒಂದೊಂದು ಪದ ಒಂದೊಂದು ಸೆಂಟೆನ್ಸು ಕೂಡ ಬಹಳ ಆಳವಾದ ಅಧ್ಯಯನದಿಂದ ಆಚೆ ಬಂದಿರೋಂಥದ್ದು. ಅದು ಸುಮ್ಮನೆ ಏನೋ ಒಂದು ಸಾಂದರ್ಭಿಕವಾಗಿ ಬರೋಂಥ ಮಾತುಗಳಲ್ಲ. ನಿಜ, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ರೀತಿ ಯುಗ ಪ್ರವರ್ತಕರು ಅಂತ ಹೇಳ್ಬೋದು. ಇಲ್ಲಿ ನಾವು 3 ಜನರ ಫೋಟೋ ಎಲ್ಲ ಕಡೆ ಹಾಕ್ತಾಯಿದ್ದೀರ ತಮ್ಮ ಇದರಲ್ಲಿ. ನಿಜ, 6ನೇ ಶತಮಾನ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬುದ್ಧ ಏನು ಸಾಧನೆ ಮಾಡಿದ್ರು, 20ನೇ ಶತಮಾನದಲ್ಲಿ ಅದನ್ನು ನಮ್ಮ ಅಂಬೇಡ್ಕರ್ ಅವರು ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಇಡೀ ದೇಶಕ್ಕೆ ಮತ್ತು ದೇಶದ ಆಚೆಗೂ ಕೂಡ ಇಡೀ ಪ್ರಪಂಚಕ್ಕೆ ಒಂದು ಸಮಾನತೆಯ ಒಂದು ಸಂದೇಶವನ್ನು, ಅದು ಎಲ್ಲ ರೀತಿಯ ಒಂದು ಸಮಾನತೆ ಅಂತ ಹೇಳಿದ್ರೆ ಕೇವಲ ಈಕ್ವಿಟಿ ಅಥವಾ ಈಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಒಂದು ಆರ್ಟಿಕಲ್ ನಮ್ಮಲ್ಲಿ ಅದನ್ನ ತೋರಿಸುತ್ತೆ ಸಂವಿಧಾನದಲ್ಲಿ. ಅಥವಾ ನಮ್ಮ ಫ್ರೆಂಚ್ ರೆವಲ್ಯೂಷನ್ ಓದಿರೋವ್ರಿಗೂ ಗೊತ್ತಿರುತ್ತೆ ಈಕ್ವಾಲಿಟಿ ಬಗ್ಗೆ ಯಾವ ರೀತಿ ಜನರಲ್ಲಿ ಇತ್ತು ಅಂತ. ಈಗ ಕಾರ್ಲ್ ಮಾರ್ಕ್ಸ್ ಥಿಯರಿನಲ್ಲಿ ಕೂಡ ಈಕ್ವಾಲಿಟಿಯನ್ನು ಅವನು ಆರ್ಥಿಕ ರೂಪಕ್ಕೆ ಇಳಿಸಿದಾಗ ಈ ಕಮ್ಯುನಿಸಮ್ ಸಮಾಜವಾದ ಹುಟ್ಟಿದ್ದು. ಹೀಗೆ ಈಕ್ವಾಲಿಟಿ ಅನ್ನೋದೇ ಒಂದು ಭಾಳ ದೊಡ್ಡ ಕಲ್ಪನೆ. ಆದರೆ ಅಂಬೇಡ್ಕರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಬರೀ ಈಕ್ವಾಲಿಟಿ ಅಥವಾ ಈಕ್ವಿಟಿನಲ್ಲಿ ಇರಲಿಲ್ಲ, ಅದರಿಂದ ಆಚೆಗೂ ಕೂಡ ಇತ್ತು ಅನ್ನೋದನ್ನ ಭಾಳ ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಒಂದೊಂದು ಸಬ್ಜೆಕ್ಟನ್ನು ಅವ್ರು ಹೇಳ್ದಂಗೆ ಓದಲಿಕ್ಕೆ ಅವ್ರಿಗೆ ಮುಗ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮಂಥವ್ರಿಗೆ ಅದನ್ನು ಓದೋಕ್ಕೂ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಹಾಗಾಗಿ ನಾವು ಓದೋದು ಬೇಡ, ಅಷ್ಟೊಂದು ಓದೋಕ್ಕಾಗಲ್ಲ. ಯಾಕಂದರೆ ನಾವೆಲ್ಲ ಈಗಾಗಲೇ ಸರ್ಕಾರಿ ನೌಕರಿಗೆ ಸೇರಿಕೊಂಡಿದ್ದೀವಿ. ನಾವು ಕೆಲಸ ಮಾಡಬೇಕಾದವರು. ಓದಿ ಅದರ ಒಂದು ಸತ್ವವನ್ನು ವೆಂಕಟೇಶ್ ಅಂತ ಜ್ಞಾನಿಗಳು ಕೊಟ್ಟಾಗ ಅದನ್ನು ಜಾರಿ ಮಾಡೋದು, ಅದನ್ನು ಕಾರ್ಯಗತಗೊಳಿಸೋದು, ಕಾರ್ಯರೂಪಕ್ಕೆ ತರೋದು ನಮ್ಮ ಜವಾಬ್ದಾರಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗಿದೆ, ಆ ಸಾರಾಂಶಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗಿದೆ. ಅಷ್ಟು ಭಾಳ ದೊಡ್ಡ ಮೇಧಾವಿ, ಅಷ್ಟು ದೊಡ್ಡ ಅವರು. ನನಗೆ ಒಂದೆರಡು ಮಾತು
ನನಗೆ ಯಾವಾಗಲೂ ನೆನಪು ಬರೋದೇನಂತ ಹೇಳಿದ್ರೆ, ಅವ್ರು ಕೊಲಂಬಿಯಾ ಯೂನಿವರ್ಸಿಟಿಲಿ ಓದ್ತಾ ಇದ್ದಾಗ ಬೆಳಗ್ಗೆ ಓಪನ್ ಮಾಡಿದಾಗ ಒಳಗಡೆ ಹೋದರೆ ಅವರು ಲೈಬ್ರರಿ ಒಳಗಡೆ ಕೊನೆಗೆ ಕಾವಲುಗಾರ ಬೀಗ ಹಾಕುವಾಗ ಅವ್ರನ್ನ ಆಚೆ ಕಳಿಸ್ಬಿಟ್ಟು ಬೀಗ ಹಾಕೋತಾ ಇದ್ದಂತೆ ಪ್ರತಿ ಸಲ. ಅವ್ರು ಆಚೆ ಹೋಗೋದು ಅಂದರೆ ಇವ್ರು ಬೀಗ ಹಾಕೋ ಟೈಮ್ ಆದರೂ ಅವ್ರು ಓದ್ತಾನೆ ಇರ್ತಿದ್ರಂತೆ. ಆ ಥರ ಅಷ್ಟು ಓದಿದಂಥ ವ್ಯಕ್ತಿಯವರು, ಅಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಿದ್ರು. ಭಾಳಷ್ಟು ಒಂದು ಕೆಲವು ಕೆಲಸಗಳು ನಡೆದ್ವು. ಅಂಥ ಒಂದು ಅದ್ಭುತವಾದ ಒಂದು ಸಮಾಜ ಸೇವೆಯನ್ನು ಅವ್ರು ಮಾಡಿದ್ದಾರೆ. ಈ ಥರ ಸೇವೆಗಳು ಸಮಾಜಕ್ಕೆ ಅವಶ್ಯಕತೆ ಇದೆ. ಯಾವಾಗ ನಾವು ಮರ್ತೋಗ್ತೀವಿ ನಮ್ಮ ಮನುಷ್ಯತ್ವವನ್ನು, ಸಮಾನತೆಯನ್ನು, ಅಥವಾ ನಾವು ಸಮಾಜಕ್ಕೆ ಮಾಡಬೇಕಾಗಿರೋ ಕರ್ತವ್ಯವನ್ನು, ಅಂಥ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು, ಇಂತಹ ಶಕ್ತಿಗಳು ನಮ್ಮನ್ನ ಮತ್ತೆ ಮತ್ತೆ ನೆನಪು ಮಾಡ್ತಾರೆ. ದುರಂತ ಅಂದರೆ ಈ ಕೋವಿಡ್ ಸಮಯದಲ್ಲಿ ಏನೇನು ಒಳ್ಳೇದು ಕಲ್ತಿದ್ವಿ ನಾವು ಆಗಲೇ ಮರ್ತುಬಿಡ್ತಾ ಇದ್ದೀವಿ. ನಮ್ಮ ಮಧ್ಯೆ ಮನುಷ್ಯ ಮಧ್ಯೆ ನಾವು ಏನನ್ನು ನಾವು ಅರ್ಥ ಮಾಡ್ಕೋತಾ ಇದ್ವಿ. ವಿ ಆರ್ ಗೋಯಿಂಗ್ ಬ್ಯಾಕ್. ವೈರಸ್ ಆ್ಯಂಡ್ ನೇಚರ್ ಹ್ಯಾಸ್ ಟಾಟ್ ಅಸ್ ಎ ಗುಡ್ ಲೆಸನ್. ನೀವು ಈ ಪ್ರಕೃತಿಯ ಒಂದು ಭಾಗ ಅಷ್ಟೇ, ನೀವು ಒಂದು ಪ್ರಾಣಿಗಳಷ್ಟೇ. ನೀವು ರಾಜ ಇರಲಿ, ಮಂತ್ರಿ ಇರಲಿ, ಅಥವಾ ಯಾರೋ ಒಬ್ಬ ಬೀದಿಲಿರೋ ಮನುಷ್ಯ ಇರಲಿ, ನೇಚರ್ಗೆ, ನಿಸರ್ಗಕ್ಕೆ ನೀವು ಸಮಾನ. ಆ ರೋಗ ಬಂದರೆ ವೈರಸ್ಗೆ ನೀವು ಎಲ್ಲರೂ ಸಮಾನ. ಯಾರಿದ್ರೂ ಮಲಗಿಸುತ್ತೆ, ಸಾಯಿಸುತ್ತೆ ಅನ್ನೋದೊಂದು ಮೂಲಭೂತವಾದ ಒಂದು ವಾದವನ್ನು, ಒಂದು ತಿಳುವಳಿಕೆಯನ್ನು ಹುಟ್ಟಾಕಿತ್ತು ಅದು. ಆದರೆ ಈಗಾಗಲೇ ಮತ್ತೆ ಅದನ್ನು ಮರೆತು ಬಿಡ್ತಾಯಿದ್ದೀವಿ. ಮತ್ತೆ ಡಿಫ್ರೆನ್ಸ್ಗಳು ಬರ್ತಾಯಿದೆ ಸಮಾಜದಲ್ಲಿ. ಹಾಗಾಗಿ ಇಂಥ ಒಂದು ಅಂಬೇಡ್ಕರ್ ಅವರಂಥ ಒಂದು ದಿನಾಚರಣೆ, 130ನೇ ದಿನಾಚರಣೆ ಏನಿದೆ, ಅವ್ರ ಜನ್ಮ ದಿನಾಚರಣೆ, ಇಂಥ ಸಂದರ್ಭದಲ್ಲಿ ಇಂಥ ಸಾಧಕರಿಗೆ ಮತ್ತೊಮ್ಮೆ ನಮ್ಮ ಮಾನವತ್ವವನ್ನು ಮಾಡುವಂಥ ವ್ಯಕ್ತಿಗೆ ಸನ್ಮಾನ ಮಾಡ್ತಿರೋದು ಭಾಳ ಸಮಯೋಚಿತವಾದದ್ದು ಮತ್ತು ಭಾಳ ಅನುಕರಣೀಯ ಅಂತ ನಾನು ಹೇಳಿ ಶಿವರಾಜ್ ಅವ್ರಿಗೂ ಮತ್ತು ಅವ್ರ ತಂಡದವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಸನ್ಮಾನ್ಯ ತನ್ವೀರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಈ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅವ್ರಿಗೆ ಬಹುತೇಕ ದೊಡ್ಡ ದೊಡ್ಡ ಸಂಘಟನೆಗಳಲ್ಲಿ ಈಗಾಗಲೇ ಅವ್ರಿಗೆ ಸನ್ಮಾನಗಳು, ಗೌರವಗಳು ಸಿಕ್ಕಿರಬೇಕು. ಇನ್ನು ನಮ್ಮ BT ವೆಂಕಟೇಶ್ ಅವರಂಥವರು ಒಂಥರ ದಾರಿದೀಪ. ಇದು ಹೆಂಗೆ ಅಂದರೆ, ಅಂಬೇಡ್ಕರ್ ಅವರು ದೊಡ್ಡ ಜ್ಯೋತಿ, ಆ ಜ್ಯೋತಿನಲ್ಲಿ ಕಂದೀಲ್ಗಳು ಅಥವಾ ನಾವು ದೀವಟಿಗೆಗಳು ಅಂತ ಏನು ಹೇಳ್ತೀವಿ, ಅವುಗಳನ್ನು ಹಚ್ಕೊಂಡು ಜನ ಬೇರೆಯವ್ರಿಗೆ ದಾರಿ ತೋರಿಸ್ತಾ ಇರ್ತಾರೆ. ಅಂಥ ಒಂದು ದೀವಟಿಗೆಯನ್ನು ಕ್ಯಾರಿ ಮಾಡ್ತಾರಂಥ ವ್ಯಕ್ತಿಯವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಜೈ ಶ್ರೀ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಂಘದ ವತಿಯಿಂದ, ಅದರಲ್ಲೂ ಮುಖ್ಯವಾಗಿ ಎಲ್ಲ ಅಧಿಕಾರಿ ಮಿತ್ರರು, ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಇವತ್ತೊಂದು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಸಂತೋಷ ಕೊಡ್ತಕ್ಕಂಥ ಒಂದು ವಿಷಯ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾನಂತೂ ಜಾಸ್ತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ತತ್ವಗಳು, ಮೌಲ್ಯಗಳು ಏನಿದೆ, ಆ ತತ್ವಗಳು ಮತ್ತು ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಸೇವಾವಧಿಯಲ್ಲಿ ರೂಢಿಸಿಕೊಂಡು ನಂತರ ಅದೇ ಥರದ ಒಂದು ತತ್ವ ಮತ್ತು ಮೌಲ್ಯಗಳನ್ನು ನಮ್ಮ ಎಲ್ಲ ಸ್ನೇಹಿತರುಗಳಿಗೂ, ಬಂಧು ಬಳಗದವ್ರಿಗೂ ಕೂಡ ಹರಡ್ತಾ ಹೋದರೆ ಖಂಡಿತವಾಗ್ಲೂ ಅದಕ್ಕೆ ಆದಂಥ ಒಂದು ಬೆಲೆ ಸಿಗ್ತದೆ ಅಂತ ಬಿಟ್ಟು ನಾನು ತಿಳ್ಕೊಳ್ತೀನಿ. ಇವತ್ತು ದಿವಸ ಸಂವಿಧಾನದ ಪಿತಾಮಹ, ನಿಮ್ಮೆಲ್ಲರ ನೆಚ್ಚಿನ ಮಾನವತಾವಾದಿಗಳು ಅಂತಂದರೆ ಇವತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ನಮ್ಮ ಅಧಿಕಾರಿ ಮಿತ್ರರು ಕೆಲವರು ಅಂದ್ಕೊಳ್ತಾ ಇರ್ತಾರೆ, ಮತ್ತು ನಾನು ಕೂಡ ನೇರವಾಗಿ ನಾನು ಹೇಳಬೇಕು ಅಂತಂದರೆ, ಇವತ್ತು ಏನು ಒಂದು ಮೀಸಲಾತಿ ಅಂತ ಬಿಟ್ಟು ಅದಕ್ಕೋಸ್ಕರ ಅವರು ಹೋರಾಡಿದರು, ಆ ಮೀಸಲಾತಿಗೆ ಅನುಗುಣವಾಗಿ ಆ ಮೀಸಲಾತಿ ಕಲ್ಪಿಸಿದ ಮೇರೆಗೆ ಇವತ್ತು ನಾನು ಕೂಡ ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು
ಒಂದೆರಡು ಮಾತನ್ನು ಆಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಬಿಟ್ಟು ನಾನು ಭಾವಿಸ್ತೇನೆ. ವಹಿಸೋದಕ್ಕೆ ನಿಮಗೆಲ್ಲರಿಗೂ ಬಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದು ಬರದೇ ಹೋದರೆ ಅವ್ರು ಇಂಥ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ತೀರಾ ಅನ್ನೋದನ್ನು ಯಾರು ಬಂದಿಲ್ಲ ಅವರಿಗೆ ತಾವೆಲ್ಲ ದಯವಿಟ್ಟು ಹೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇದೊಂದು ಕಾರ್ಯಕ್ರಮ ಆಗಿ ಅಷ್ಟೇ ನಾವು ನೋಡ್ತಾ ಇಲ್ಲ, ಜೊತೆಗೆ ನಮ್ಮ ಕರ್ತವ್ಯಗಳಿಗೂ ಕೂಡ ಒಂದು ಕಣ್ಣು ತೆರೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಏನು ಮಾಡಬೇಕು, ಈ ಒಂದು ಸಮಾಜದಲ್ಲಿ ಹುಟ್ಟಿ ಈ ಸಮಾಜದಲ್ಲಿ ಬದುಕಿ ಅಂಬೇಡ್ಕರ ಒಂದು ಪಾಲನ್ನು ಕೂಡ ನಾವು ಅವಿದು ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋ ಒಂದು ಚಿಂತನೆಯನ್ನು ಏನಾದರೂ ನಮ್ಮಲ್ಲಿ ಮೂಡಿಸಿದರೆ ಬಹುಶಃ ಒಂದು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಿದೆ ನಮ್ಮನ್ನೆಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಕಡೆ ಅಂಬೇಡ್ಕರ್ ಚಿಂತನೆಗಳನ್ನು ಆಲಿಸಲಿಕ್ಕೆ, ಮತ್ತೊಂದು ಕಡೆ ಸಮಾಜಮುಖಿಯಾಗಿ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ತನ್ವೀರವ್ರ ಮೂಲಕ ನಾವು ಹೇಳ್ಕೊಳಿಸ್ಕೊಳ್ಬೇಕು ಅಂದರೆ ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಆಪರ್ಚುನಿಟಿ ನಮಗೇನು ಸಿಕ್ಕಿದ್ದು ಇದುವರೆಗೆ ಸಿಕ್ಕಿದೆ. ಈ ಒಂದು ಆಪರ್ಚುನಿಟಿಯನ್ನು ಬಳಸ್ಕೊಂಡು ನಾವು ಕೂಡ ಒಂದು ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳಿಕ್ಕೆ ನಾವು ಮನಪರಿವರ್ತನೆ ಮಾಡಿಕೊಂಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೂಡ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹೋದ್ಯೋಗಿಗಳಾಗಿ ನಮ್ಮ BY ಶ್ರೀನಿವಾಸ್ ಅವರ ತಂದೆ ತಾಯಿಗಳ ನೇತೃತ್ವದಲ್ಲಿ ಏನು ಒಂದು ಒಳ್ಳೆಯ ಸಂಸ್ಕಾರಯುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವರು ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಾರ್ದಂಥ ಭಾವನೆ ನನಗದು ಬರುತ್ತೆ. ಹಾಗೆಯೇ ನಮ್ಮ ಉಮಾಶಂಕರ್ ಸಾಹೇಬರು ಸರ್, ನಾನು ತುಂಬ ಹತ್ತಿರದಿಂದ ತಮ್ಮನ್ನು ನೋಡ್ತಾ ಇದ್ದೀನಿ. ಮಂಡ್ಯದ ನಾವು ಕೂಡ ಮಂಡ್ಯದಿಂದ ಬಂದವರು ಸರ್. ಆ ಮಂಡ್ಯದ ಹವಾಗುಣ, ಆ ಮಂಡ್ಯದಲ್ಲಿರ್ತಕ್ಕಂಥ ಒಂದು ಚಿಂತನೆ, ಆ ಮಂಡ್ಯವನ್ನು ಸಂಪೂರ್ಣವಾಗಿ ನಿಮ್ಮಲ್ಲಿ ನಾನು ಕಾಣ್ತೀನಿ ಸರ್. ಮಂಡ್ಯದ ಜನರಲ್ಲಿರ್ತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಹಾಗೂ ಅವರ ಒಂದು ಏನು ಪೂರ್ಣವಾಗಿ ನಿಮ್ಮ ಸಭೆಗಳಲ್ಲಿ ಭಾಗವಹಿಸಿದಾಗ, ನಿಮ್ಮನ್ನು ನೋಡಿದಾಗ ತುಂಬ ರೀತಿಯ ಒಂದು ಮನಸ್ಸಿಗೆ ಹಿಡಿಸುವಂಥ ಒಂದು ಚಿಂತನೆಗಳು ತಾವೇನು ನುಡಿಸ್ಕೊಂಡಿದ್ದೀರಿ. ನಿಜವಾಗ್ಲೂ ತುಂಬ ನಮ್ಮೆಲ್ಲರಿಗೂ ಮಾದರಿ ಆಗ್ತಾರೆ ಆ ನಿಟ್ಟಿನಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರ್, ನಿಮಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹಾಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ನಮ್ಮ ರೆಡ್ಡಿ ಪಾಟೀಲ್ರಿಗೆ ನಾವು ಕೇಳ್ಕೊಂಡ್ವಿ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ನಿಮ್ಮೆಲ್ಲ ತಂಡದವ್ರನ್ನ ಕಳಿಸ್ಕೊಡಿ ಅಂತ ಕೇಳಿದಾಗ ನಾನು ಬೆಳಗ್ಗೆ ಕೂಡ ಫೋನ್ ಮಾಡಿದೆ. ನಾನು ಒಂದು ಕೆಲಸದ ನಿಮಿತ್ತ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಏನು ಮಾಡಿದ್ರು ಸರ್, 12 ಗಂಟೆಗೆ ದಯವಿಟ್ಟು ನೀವು ಅದನ್ನು ಪೋಸ್ಟ್ಪೋನ್ ಮಾಡಿ 12:15 ನಂತರ ಹೋಗಿ ಈ ಕಾರ್ಯಕ್ರಮದಲ್ಲಿ ಇದ್ದು ನೋಡಿ ಅಂತ. ಬಹುಶಃ ಈ ಕಾರ್ಯಕ್ರಮದ ಮೌಲ್ಯ ತಮಗೂ ಗೊತ್ತಾಗಿದೆ ಅಂತ ಈಗ ಭಾವಿಸ್ತೇನೆ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ತನ್ವೀರ್ ಅಹಮದ್ ಮತ್ತು ಅನುಕರಣ ಕೇರ್ ಅಂತ ನಮಗೆ ನಿಮ್ಮನ್ನು ಬಹುಶಃ ನಾವು ನೋಡ್ಕೊಳ್ತಾ ಇದ್ವಿ, ನಮ್ಮ ಸಾಹೇಬ್ ಹೇಳಿದಾಗೆ TV ನಲ್ಲಿ ನೋಡಿದ್ವಿ. ಬಹುಶಃ ಇವತ್ತು ನಮಗೆ ಕಣ್ಣನ್ನು ತೆರೆಸಿದ್ದೀರಾ, ಹೃದಯವನ್ನು ತೆರೆಸಿದ್ದೀರಾ. ಖಂಡಿತವಾಗಿ ನಮ್ಮೆಲ್ಲರ ಹೃದಯವನ್ನು ತೆರೆಸಿದ್ದೀರಾ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ತನ್ವೀರ್ ಅವರು ಅನುಕರಣೀಕಾರರು, ನಿಮಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಈ ಒಂದು ಕಾರ್ಯಕಾರ ಸಮಿತಿಯಲ್ಲಿ ನನ್ನ ಎಲ್ಲ ಜೊತೆಗೆ ಸೇರಿಕೊಂಡು ಈ ಕಾರ್ಯಕ್ರಮನ ಹಮ್ಮಿಸಿಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂಥ ನನ್ನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಸರ್, ಖಂಡಿತವಾಗಿ ಕೇವಲ ಇದೊಂದು ಕಾರ್ಯಕ್ರಮವಾಗಿ ನಾವು ನಿಮ್ಮನ್ನು ಆಹ್ವಾನ ಮಾಡಿದ್ದೇವೆ. ಆದರೆ ನಿಮ್ಮ ಚಿಂತನೆಗಳನ್ನು ರೂಢಿಸಿಕೊಂಡು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ನಮ್ಮಿಂದ ನಮಗೆ ಇವತ್ತು ಪ್ರಯೋಜನ ಆಗಿದೆ ಅನ್ನೋ ಮಾತನ್ನು ಹೇಳಿಕೊಂಡು ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಸರ್. ವಿಶೇಷವಾಗಿ ನನ್ನ ಹಿರಿಯ ಎಲ್ಲ ಅಧಿಕಾರಿಗಳು ನಿವೃತ್ತರು ಬಂದಿದ್ದಾರೆ ನಮ್ಮ ಕರೆಗೆ ಹೋಗೊಟ್ಟು. ನೀವು ಕೂಡ ಇತರರಿಗೆ ಮಾರ್ಗದರ್ಶಕರ ಜೊತೆಗೆ ಪ್ರೇರಣೆಯನ್ನು ಕೂಡ ಕೊಡುವಂಥ ಒಂದು ಶಕ್ತಿ ನಿಮಗೆಲ್ಲರಿಗೂ ಇದೆ. ನಮ್ಮ ಮನೆಯವರಿಗಿರ್ಬೋದು, ನಮ್ಮ ಕುಟುಂಬದವ್ರಿಗಿರ್ಬೋದು, ನಮ್ಮ ಸುತ್ತಮುತ್ತಲಿನವ್ರಿಗಿರ್ಬೋದು, ನಾವೆಲ್ಲರೂ ಪ್ರೇರಣೆಯಿಂದ ನಾವು ಬದುಕನ್ನು ಇಲ್ಲಿ ತನಕ ರೂಢಿಸ್ಕೊಂಡು ಬಂದಿದ್ವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಇವತ್ತೇನು ಕಲ್ತಿದ್ದೀರಾ ಅಥವಾ ನಿಮ್ಮ ಸುತ್ತಮುತ್ತ ಬಂದೇ ಇದ್ದವರಿಗೆ ಇವತ್ತು ಕಾರ್ಯಕ್ರಮದ ಮೌಲ್ಯವನ್ನು ನೀವು ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಅಧ್ಯಕ್ಷತೆ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾಳೆ ನಮ್ಮ ಮಕ್ಕಳು ಕೂಡ ಭಾರತದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಜಾತ್ಯತೀತ ಬಗ್ಗೆ ಚಿಂತನೆಯನ್ನು ಮಾಡುವಂತ ಒಂದು ಕಾಲ ಬಂದಿದೆ. ಇದು ಇಂಥದ್ರಲ್ಲಿ ತನ್ವೀರ್ ಅವರು ನಮಗೊಂದು ಮಾದರಿಯಾಗಿದ್ದಾರೆ. ಈ ತನ್ವೀರ್ ಅವರಿಗೆ ಅದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅಭಿನಂದಿಸ್ತಾ ಇರೋದು ಕೂಡ ಒಂದು ತುಂಬಾ ಖುಷಿ ಕೊಡುವಂತ ವಿಷಯ ಆಗಿದೆ.
ಸರ್ ಈ ಕಡೆ ಸರ್ ಮತ್ತೆ ಈ ಸಂದರ್ಭದಲ್ಲಿ ಅವರ ಏನ್ ಸಂಸ್ಥೆ ಇದೆ, ಆ ಏಂಜಲ್ ಸಂಸ್ಥೆಗೆ ನಮ್ಮ SC/ST ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 10,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದ್ದೀವಿ. ಇದು ನಾನು ಮೊದಲೇ ಹೇಳಿದಂಗೆ ಮಾನ್ಯ ನಿರ್ದೇಶಕರಾದ ಶ್ರೀನಿವಾಸ್ ಸರ್ ಅವರ ತಾಯಿ ತಂದೆಯವರ ಸ್ಮರಣಾರ್ಥ ನೀಡುವಂತ ಗೌರವ ಕಾಣಿಕೆ ಅದು. ಪ್ರತಿ ವರ್ಷ ಬರೋ FD ಇಂದ ಬರೋ ಬಡ್ಡಿ ದುಡ್ಡನ್ನ ಈ ತರ ಕೊಟ್ಟು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ ಸರ್ ಒಂದು ನಿಮಿಷ ಸರ್. ನನಗೆ ಈ ಸಂಘದ ಬಗ್ಗೆ ಪರಿಚಯ ಮಾಡಿಕೊಟ್ಟು ಮತ್ತು ಚನ್ನಬಸಯ್ಯ ಸರ್ ಅವ್ರನ್ನ ಸಂಪರ್ಕ ಮಾಡಿಸಿ ಈ ಒಂದು ಸನ್ಮಾನಕ್ಕೆ ಅವಕಾಶ ಮಾಡಿಕೊಟ್ರು. ಈ ಇಡೀ ಇಲಾಖೆ ನಮ್ಮ ಇಡೀ ತಂಡದಿಂದ, ಇಡೀ ಮರ್ಸಿ ಏಂಜಲ್ ತಂಡದಿಂದ ನಾವು ಈ ಇಲಾಖೆಯ ಕೃತಜ್ಞತೆ ಆಗಿರ್ತೀವಿ. ನಮ್ಮ ಕೆಲಸ ಹೇಳಬೇಕಂದ್ರೆ ಕೋವಿಡಲ್ಲಿ ಪ್ರಾರಂಭ ಆದಾಗ ಕೂಗಲ್ಲ ಇತ್ತು, ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಸುಮಾರು NGOs ನಾವು ಕೂಡಿಕೊಂಡು ಬೇರೆ ಬೇರೆ ವರ್ಟಿಕಲ್ಸ್, ಕಿಚನ್ಸ್ ನಡೆಸಿದ್ವಿ, ರೇಷನ್ ಕಿಟ್ ನಡೆಸಿದ್ವಿ. ಇದೇ ಥರ ಮೈಗ್ರೆಂಟ್ ವರ್ಕರ್ಸ್ ಏನಿದ್ರು ಅವ್ರನ್ನ ಮೈಗ್ರೆಂಟ್ ಟ್ರೈನ್ಸಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ, ಮತ್ತು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಬೆಡ್ ಬುಕ್ಕಿಂಗ್ ಅಂಥದ್ದು, ಮತ್ತು ಅದೇ ಥರ ಮೃತಪಟ್ಟವ್ರಿಗೆ ಅಂತಿಮ ಕ್ರಿಯೆ ಮಾಡೋದು. ಸೊ ಮೊದಲನೇ ಬ್ಯಾಂಗ್ಳೂರಲ್ಲಿ ಫಸ್ಟ್ ಡೆತ್ ಏನಾಯಿತು, ಅದು HPS ಹಾಸ್ಪಿಟಲ್ ಅಲ್ಲಿ ಒಂದು ಟೀಮ್ ಇತ್ತು, ಅಂದರೆ ಸೆಂಟ್ ಜಾನ್ಸಲ್ಲಿ ಡೆತ್ ಆಯಿತು. ಸೊ ಆ ಟೀಮು ಆ ಒಂದು ಕೆಲಸವನ್ನು ನಿರ್ವಹಿಸಿತು. ಮತ್ತು ಇತ್ತೀಚೆಗೆ ಅದಾದಮೇಲೆ ಬಂದ ಎಲ್ಲ ಡೆತ್ಸ್ಗೆ ಈ ತಂಡವನ್ನೇ ಸಂಪರ್ಕಿಸ್ತಿದ್ರು. ನಾನು ಸ್ಥಾಪನೆ ಮಾಡಿಲ್ಲ, ಬಟ್ ನಾನು ಈ ತಂಡವನ್ನು ಸೇರಿಕೊಂಡೆ. ಶ್ರಮಿಕ್ ಟ್ರೈನ್ಸ್ ಅಲ್ಲಿ ಕೆಲಸ ಮಾಡಿ ಮತ್ತು ಈ ತಂಡಕ್ಕೆ ಸೇರಿಕೊಂಡೆ. ಈ ತಂಡದಲ್ಲಿ ನಾವು ಬರೆಯೋಕ್ಕೆ ಹೋದರೆ ಒಂದು 1000 ಪುಟದ ಪುಸ್ತಕ ಬರೀಬೋದು, ಅಂಥ ಘಟನೆಗಳು ನಡೆದಿವೆ. ಹೇಳಬೇಕಂದ್ರೆ ನಮ್ಮಲ್ಲಿ ಒಂದು KMCC ಅಂತ ಒಂದು ಟೀಮ್ ಇದೆ. ಎಲ್ಲ ಬೇರೆ ಬೇರೆ ಟೀಮ್ಸನ್ನು ಒಗ್ಗೂಡಿಸಿ ನಾವು ಮಾಡಿದ್ವಿ. ಒಂದು 2 ವರ್ಷದ ಮಗು ತೀರ್ಕೊಳ್ಳುತ್ತೆ. ತಂದೆ ತಾಯಿ ಇಬ್ಬರು ಕೋವಿಡಲ್ಲಿ ಇರ್ತಾರೆ. ಸೊ ಅವರು ದೇವರ್ ಅನೇಬಲ್, ಅವರು ಇದು ಮಾಡೋಕ್ಕಾಗಲ್ಲ. ಸೊ ಅದನ್ನು ಚಿತ್ರಗಾರಕ್ಕೆ ತಗೊಂಡೋಗ್ಬೇಕು. ಸೊ ಯಾರು ಮುಂದಕ್ಕೆ ಬರ್ತಿಲ್ಲ. ಸೊ ನಮ್ಮ ತಂಡ ಹೋಯಿತು. ಇವರೆಲ್ಲ ಹೋಗಿರೋ ತಂಡದಲ್ಲಿ ಅಬ್ದುಲ್ ರಜಾಕ್ ಅನ್ನೋ ನಮ್ಮ ವಾಲಂಟಿಯರು ಮತ್ತು ಜಮ್ಶಿ ಅಂತ. ಸೊ ಅವ್ರು ಒಂದೇ ಕಂಡೀಷನ್, ನೀವು ಮಗು ತೊಗೊಂಡು ಹೋದಾಗ ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ಕೊಂಡು ಹೋಗ್ಬೇಕು ಅಂತ. ಸೊ ಅದು ಏನು ತೊಂದರೆ ಇಲ್ಲ ಅಂತ. ಸೊ ಅದೇ ಥರ ತೊಗೊಂಡು ಹೋಗಿ ಇದು. ಸೊ ಆ ಸಣ್ಣ ಮಗು ಬಿಟ್ಟ ಮೇಲೆ ಇದು ಕ್ರಿಮಿಟೋರಿಯಮಲ್ಲಿ ಅವ್ರ ಮೇಲೆ ಮಾನಸಿಕ ಏನಾಯಿತು ಅಂದರೆ ಈಗ ವಯಸ್ಸಾಗಿರೋರು ತೀರ್ಕೊಂಡ್ರೆ ಅದು ಒಂದು ಬೇರೆ ಥರ ಇರುತ್ತೆ. ಸೊ ಆ ಒಂದು ಸಿಚುವೇಶನ್ ಇತ್ತು ನಮ್ಮ ವಾಲಂಟಿಯರ್ಸಲ್ಲಿ. ಸೊ ಇದೇ ಥರ ಸುಮಾರು ಕಡೆ ಕ್ರಿಶ್ಚಿಯನ್ ಡೆತ್ಸಲ್ಲೂ ಏನಾಗ್ತಿತ್ತು ಅಂದರೆ ಅವರು ಕ್ರಿಮೇಷನ್ ಮಾಡ್ತಿದ್ರು, ಬಟ್ ಸಂಪ್ರದಾಯ ಪ್ರಕಾರ ಅವರು ಬರಿಯಲ್ ಮಾಡಬೇಕು ಅವರ ಥಿಂಗ್. ಸೊ ಅದರಲ್ಲೂ ನಾವು ಇಂಟರ್ವ್ಯೂನ್ ಮಾಡಿ ನಮ್ಮ ಇದಕ್ಕೆ ಮಾತಾಡಿದ್ವಿ, ನಮ್ಮ ಮುಸ್ಲಿಂ ಖಬ್ರಸ್ತಾನಿಗೆ ಮಾತಾಡಿ, ನೋಡಪ್ಪ ಸೃಷ್ಟಿಕರ್ತ ಒಬ್ಬನೇ, ನಾವು ವಿ ಹ್ಯಾವ್ ಮೇಡ್ ಬೌಂಡ್ರೀಸ್. ಸೊ ಅವರು ಒಂದು ಫ್ಯಾಮಿಲಿ ಆ್ಯಕ್ಚುಲಿ ಅವರು ತಂದೆ ತೀರ್ಕೊಂಡಿರ್ತಾರೆ 82 year old. ಮತ್ತು ಕೆಲವು ದಿನದ ಆದಮೇಲೆ ಅವರು ಸಿಸ್ಟರ್ಸ್ ಒಂದು ಬ್ರದರ್, ಹಿ ಈಸ್ ಅಬೌಟ್ 42, ಅವ್ರು ತೀರ್ಕೊಳ್ತಾರೆ. ಸೊ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಾವು ನಮ್ಮ ತಂದೆನ ಇದು ಮಾಡಿಬಿಟ್ವಿ, ಕ್ರಿಮೇಷನ್ ಮಾಡಿಬಿಟ್ವಿ ಚಿತ್ರಗಾರದಲ್ಲಿ, ನಮಗೇನೋ ಮನಸ್ಸಾಕ್ಷಿ ಆಗ್ತಿಲ್ಲ, ನಮ್ಮ ಬ್ರದರ್ ತೀರ್ಕೊಂಡಿದ್ದಾರೆ, ಅವ್ರಿಗೆ ಹೆಂಗಾದರೂ ದಫನ್ ಮಾಡಿ ಎಲ್ಲಾದರೂ ಮಾಡಿ ಅಂತ. ಸೊ ಆ ಸಂದರ್ಭದಲ್ಲಿ ನಮ್ಮ ಖಬ್ರಸ್ತಾನ್ ಮಾತಾಡಿದ್ವಿ. ಅವರು ಹೆಂಗಾಗುತ್ತಪ್ಪ ಮುಸಲ್ಮಾನ್ ಖಬ್ರಸ್ತಾನದಲ್ಲಿ ಕ್ರಿಶ್ಚಿಯನ್ ಬೇರೆಯವ್ರು ಬಿಡ್ತಾರೆ ಜನ ನಮಗೆ ಅಂತ ಇದಿತ್ತು. ಸೊ ಅವ್ರು ಕನ್ವಿನ್ಸ್ ಮಾಡಿ ಮತ್ತು ಅದೇ ಮಾತನ್ನು ಚರ್ಚ್ ಫಾದರ್ಗಳಿಗೆ ಹೇಳಿದಾಗ ಅವ್ರು ಒಪ್ಕೊಂಡ್ರು. ಅವಾಗ ಇಲ್ಲೆಲ್ಲ ನಾವೇ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ. ಅದು ಗೇಟ್ ವೇ ಓಪನ್ ಆಯಿತು. ಅಲ್ಲಿಂದ ಕ್ರಿಶ್ಚಿಯನ್ ಬರಿಯಲ್ಸ್ ಸುಮಾರು ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ ಕ್ರಿಶ್ಚಿಯನ್ ಬರಿಯಲ್ ನಮ್ಮ ತಂಡದ ಒಬ್ಬ ಸದಸ್ಯರು ಆಂಬ್ರೋಸ್ ಇಲ್ಲಿದ್ದಾರೆ,
ಬರೀ ಕ್ರಿಶ್ಚಿಯನ್ ಬರಿಯಲ್ಸೆ ನಾವು ಒಂದು 800ರಿಂದ ಹೆಚ್ಚು ಮಾಡಿದ್ವಿ. ಲಿಂಗಾಯತ್ರದು ಗೂಡ್ ಮಾಡಿ ಇದೆಲ್ಲ ಗೊತ್ತಿರಲಿಲ್ಲ ನನಗೆ. ಇದೆಲ್ಲ ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕಲ್ತ್ಕೊಂಡಿದ್ದು, ಗೂಡ್ ಮಾಡಿ ಅವರಿಂದ ಫರ್ ಮಾಡಿಸೋದು. ಬರೀ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆನೂ ಹೋಗ್ತಿದ್ವಿ. ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ, ಒಂದು ಕರೆ ಬಂದಮೇಲೆ 2 ಮಿಸ್ ಕಾಲ್ ಇರುತ್ತೆ. ಒಬ್ಬರು ಮಾತಾಡ್ತಾ ಇರುವಾಗಲೇ 2 ಮಿಸ್ ಕಾಲ್ ಇರ್ತಿತ್ತು, ಅಷ್ಟು ಹಂಗಿತ್ತು ಸಿಚುವೇಶನ್. ಸೊ ನಮ್ಮಲ್ಲಿ 4-5 ಆ್ಯಂಬುಲೆನ್ಸ್ ಇತ್ತು, ಕೋಆರ್ಡಿನೇಷನ್ ಇತ್ತು. ಎಲ್ಲ ಜಾತಿ, ಎಲ್ಲ ಬೆಂಗಳೂರಲ್ಲಿ ಒಂದು ಕಾಸ್ಮೋಪಾಲಿಟನ್ ಸಿಟಿ. ನೀವು ನೋಡಿದ್ರೆ ಬೆಂಗಾಲಿಸು ಇರ್ತಾರೆ, UP ದವರು ಇರ್ತಾರೆ. ನೀವು ಕನ್ನಡ ಸಿನಿಮಾ ನೋಡ್ತೀರಾ ನೀವು? ಸ್ವಲ್ಪ ಹಳೆ ಕಾಲ, ನಾನು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಕಾಲದವನು, ಅನ್ನೋ ಕಲರ್ ಸ್ವಲ್ಪ ಕಮ್ಮಿ ಇದ್ದ ಟೈಮಲ್ಲಿ ಇದ್ದಂಥವನು. ಒಬ್ಬ ಗ್ರೇಟ್ ಸಿನಿಮಾ ಹಾಡುಗಳನ್ನು ಬರ್ತಿರೋಂಥ ಅದ್ಭುತ ಸಾಹಿತಿ SK ಕರೀಂ ಖಾನ್, ಅವ್ರ ಮೊಮ್ಮಗ. ನನ್ನ ತುಂಬ ಆತ್ಮೀಯ ಗೆಳೆಯ. ಯಾವಾಗಾದರೂ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಟೈಮ್ ಗೀಮ್ ನೋಡಲ್ಲ, ಫೋನ್ ಮಾಡ್ತಿರ್ತಾನೆ, ಪ್ರಾಬ್ಲಮ್ ಆಗಿದೆ, ಇದಕ್ಕೇನು ಮಾಡಬೇಕು ಅಂತ. ಇಟ್ಸ್ ಎ ಜಾಯ್ ಫ್ರೆಂಡ್ಸ್ ಲೈಕ್ ದಿಸ್. ಥ್ಯಾಂಕ್ ಯು. ನೀವು ಸನ್ಮಾನ ಮಾಡೋದು ನಮ್ಮ ಕರ್ತವ್ಯ. ಸರ್ ಈ ಕಡೆ ಸರ್ ಹತ್ರ ಬನ್ನಿ. ಸರ್ ಇನ್ನೊಂದು ಚೂರು ಹತ್ರ ಒಳಗಡೆ ಎಲ್ಲ ಹಾಕೊಂಡ್ಬಿಡ್ಲಿ. ಹಾಂ ಸರ್, ಇಲ್ಲಿ ನೋಡಿ ಸರ್ ಒಂದು ಸರ್ ಒಂದು ನಿಮಿಷ. ಈ ಕಾರ್ಯಕ್ರಮದ ಈ ಕಡೆ ನೋಡಿ. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.